ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಡ್ತಕ್ಕಂಥ ತಿದ್ದುಪಡಿಯನ್ನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎರಡೂ ಕಡೆ ಅಂಗೀಕಾರ ಮಾಡಿಸಿದರು. ಇದು ಸತ್ಯಾಂಶ. ಈಗ ಮುಂಬರ್ತಕ್ಕಂಥ ಲೋಕಸಭೆ ಮತ್ತು ರಾಜ್ಯಸಭೆ 16, 17, 18 ಈ 3 ದಿನ ಈ ಹೆಣ್ಣುಮಕ್ಕಳ ರಿಸರ್ವೇಷನ್ ಬಗ್ಗೆನೇ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಈ ರಾಷ್ಟ್ರದಲ್ಲಿ 545 ಲೋಕಸಭಾ ಸ್ಥಾನಗಳೇನಿದೆಯೋ ಅದು ಸುಮಾರು 858-68 ಹೋಗುತ್ತೆ. ಕರ್ನಾಟಕಕ್ಕೆ ಇವತ್ತು 28 ಸ್ಥಾನ ಏನಿದೆಯೋ 42 ಸ್ಥಾನ ಬರುತ್ತೆ. ಅದರಿಂದ ಇವತ್ತೇನು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಭೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಇದು ಬಹುಶಃ ನನ್ನ ದೃಷ್ಟಿನಲ್ಲಿ ಇಂತಹ ಸಭೆ ಬೆಂಗಳೂರಲ್ಲಿ ಹಿಂದೆ ನಡೆದಿಲ್ಲ. ಇವತ್ತು ನಾನು ಬರಬೇಕಾದ್ರೆ ಇನ್ನೂ ವೆಹಿಕಲ್ಗಳು ಬರ್ತಾ ಇದ್ದಾವೆ. ಬಹುಶಃ 2 ಲಕ್ಷಕ್ಕೂ ಹೆಚ್ಚು ಈ ಸಭೆ ಇವತ್ತು ಇಲ್ಲಿ ಸೇರಿರ್ಬೋದು. ನಿಖಿಲ್ ಕುಮಾರಸ್ವಾಮಿಯವರು ಕಳೆದ 1 ವರ್ಷದಿಂದ ಹಲವಾರು ಕ್ಷೇತ್ರಗಳಿಗೆ ಹೋಗಿ ಪಕ್ಷದ ಸಂಘಟನೆ ಮತ್ತು ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗೆ ನಿಲ್ತಕ್ಕಂಥ ಶಕ್ತಿ ಇರತಕ್ಕಂಥ ನಮ್ಮ ಪಕ್ಷದ ಹುರಿಯಾರುಗಳನ್ನು ಗುರುತಿಸ್ತಕ್ಕಂಥದ್ದು. ನಮ್ಮ ಚಿಕ್ಕನಾಯಕನಹಳ್ಳಿ ಬಾಬು ಬಂದಿದ್ದಾರೆ ಅಂತ ಕಾಣುತ್ತೆ, ಅವರು ತೆರೆ ಹೋಗಿದ್ದಾರೆ. ಅದರಿಂದ ಇದು ಕೇವಲ ದೇವೇಗೌಡರು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪಕ್ಷ ಅಲ್ಲ. ಇದು ಇಡೀ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡೋದಾದರೆ ನಾನು ಯಾವ ವೇದಿಕೆಯಲ್ಲಿ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಒಬ್ಬ ಅತ್ಯಂತ ಮುಂದುವರೆದ ಸಮಾಜ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳ್ತಾ ಇದ್ರು, ಕರ್ನಾಟಕದ ಲೋಕಸೇವಾ ಆಯೋಗದಲ್ಲಿ ಬಹಳ ಏರುಪೇರಾಗಿದೆ, ಬದಲಾವಣೆ ಮಾಡಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಶ್ಯಾಮ್ ಭಟ್ ಅವ್ರನ್ನ 6 ವರ್ಷ ಕರ್ನಾಟಕದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮಾಡಿದ್ಯಾರು? ಅವತ್ತು ನೀವು ಹಿಂದುಳಿದವ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಮತೀಯ ಅಲ್ಪಸಂಖ್ಯಾತರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಕೇವಲ ಅಹಿಂದ ಸ್ವಾರ್ಥಕ್ಕೆ ನೀವೇನು ಬೆಳೆಸ್ತಾ ಇದ್ದೀರಿ? ವಾಸ್ತವಾಂಶ ಈ ಪ್ರಶ್ನೆ ನೀವು ನಿಮ್ಮ ಮನಸ್ಸಿಗೆ ಹಾಕೊಳ್ಳಿ, ಸತ್ಯ ಹೊರಗೆ ಬರುತ್ತೆ. ನಾನು ಒಬ್ಬ ಮುಸ್ಲಿಂ ಲೀಡರ್ನ ಗೆಲ್ಲಿಸಲಿಕ್ಕೆ ದತ್ತ ಇದ್ದಾರೆ, ಧೀರೇಂದ್ರ ನಾರಾಯಣ್